ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ಟಿಚಸ್ನ ಶೇರ್ ಮಾಡ್ತೇನೆ, ಪ್ಲಸ್ ಒಂದು ಮೋಟಿವೇಶ್ನಲ್ ಟೈಪ್ ಒಂದು ವಿಡಿಯೋ ಕೂಡ ಆಗುತ್ತೆ ಇದು. ಯಾಕಂದರೆ ಮನೆಯಲ್ಲೇ ಕೂತಿರುವಂತಹ ಹೆಣ್ಮಕ್ಳು ಹೇಗೆ ಹೊರಗಡೆ ಬಂದು ಅಥವಾ ಮನೆಯಲ್ಲೇ ಇದ್ದು ಹೇಗೆ ದುಡಿಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ಸೊ ತುಂಬ ಜನದ್ದು ಪ್ರಾಬ್ಲಮ್ ಏನು ಅಂದರೆ, ಮನೆಯಲ್ಲಿ ಕೂತ್ಕೊಂಡು ಮನೆಯಿಂದ ಆಫ್ಟರ್ ಮ್ಯಾರೇಜ್ ಮನೆಯಿಂದ ಕೆಲಸಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಒಂದು ಅವರ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ, ಒಂದು ಮಕ್ಕಳ ಪ್ರಾಬ್ಲಮ್ ಇರುತ್ತೆ, ಸೊ ಕೆಲವೊಮ್ಮೆ ಅವ್ರದ್ದು ಗಂಡನ ಪ್ರಾಬ್ಲಮ್ ಇರುತ್ತೆ. ಬಟ್ ಇವರ ಕೈಯಲ್ಲಿ ಹಣನೂ ಕೊಡಲ್ಲ, ಇವರನ್ನು ಕೆಲಸಕ್ಕೂ ಕಳಿಸಲ್ಲ. ಸೊ ಅಂಥದ್ದು ತುಂಬ ಜನ ಇರ್ತಾರೆ. ಅವರೀಗ ಚಾಯ್ಸ್ ಮಾಡ್ಕೊಂಡಿರೋದು ಒಂದು ವರ್ಕ್ ಫ್ರಮ್ ಹೋಮ್ ಕೂಡ ಹಾಗೆ ತುಂಬ ವರ್ಕ್ ಫ್ರಮ್ ಹೋಮ್ ಬರುತ್ತೆ ನಿಮಗೆ. ಮನೆಯಿಂದಲೇ ಕೆಲಸ ಮಾಡೋದು ಕಡಿಮೆ ಅಂತ ಅಲ್ಲ, ಈಗ ತುಂಬ ಆಪ್ಷನ್ ಇದೆ. ಆಪ್ಷನಲ್ಲಿ ನಿಮಗೆ ಒಂದು 100 ಜಾಬ್ ಇದ್ದರೆ ಅದರಲ್ಲಿ ನಿಮಗೆ ಕರೆಕ್ಟಾಗಿರುವಂತಹ ಪೇಮೆಂಟ್ ಬರುವಂತಹ ಜಾಬ್ ಒಂದು ಅಷ್ಟೇ, 100ರಲ್ಲಿ 99% ಏನು ಜಾಬ್ ಇರುತ್ತಲ್ಲ ಅದೆಲ್ಲ ಫ್ರಾಡ್ ಆನ್ಲೈನಿದ್ದು. ಸೊ ಏನಾಗುತ್ತೆ ಅಂದರೆ, ಅಲ್ಲಿ ಇಲ್ಲಿ ಕೂಡಿಟ್ಟ ಹಣ ಎಲ್ಲ ಹೋಗಿ ಆ ಫ್ರಾಡಿದ್ದು ಯಾವುದಾದ್ರೂ ಕ್ಲಾಸಿಗೋ ಅಥವಾ ಯಾವುದಾದ್ರೂ ಒಂದು ಮನೆಯಿಂದಲೇ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಹೋಗಿ ಅದಕ್ಕೆ ಹಣ ಹಾಕ್ತಾರೆ. ಬಟ್ ಅದೇನಾಗುತ್ತಂದರೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನಂದರೆ ಫಸ್ಟಿಗೆ ಜಾಬಿಗೆ ಹೋಗ್ತಿದ್ದೆ. ಕೊರೋನಾ ಟೈಮಲ್ಲಿ ಜಾಬ್ ಬಿಟ್ಟೆ. ಆಗ ಮತ್ತೆ ಎಂತ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಹಾಗಂದರೆ ರೈಟಿಂಗ್ ಇದ್ದೊಂದು ಆನ್ಲೈನಲ್ಲಿ ನೋಡಿದೆ. ಎಷ್ಟು ಪೇಜ್ ಬರೆದ್ರೆ ಇಷ್ಟು ಸ್ಯಾಲ್ರಿ ಕೊಡ್ತಾರೆ, ಅದರಲ್ಲಿ ಕರೆಕ್ಷನ್ ಇತ್ತು ಅಂದರೆ ಅದನ್ನು ಕಟ್ ಮಾಡಿ ಕೊಡ್ತಾರೆ ಅಂತ. ನಾನು ಆಗ ತಿಳ್ಕೊಂಡೆ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ಬೋದಲ್ಲ, ಮನೆಯಿಂದಲೇ ಸ್ಯಾಲ್ರಿ ಸಿಗುತ್ತೆ, ಆನ್ಲೈನಲ್ಲಿ ಸ್ಯಾಲ್ರಿ ಸಿಗುತ್ತೆ. ಸೊ ಯಾಕೆ ಇನ್ನೊಬ್ಬರ ಅಂಡರಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿ ಇದು ನನ್ನ ಎಕ್ಸ್ಪೀರಿಯೆನ್ಸ್. ಈಗ ನನಗೆ ಆದ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನನಗೆ ಆದ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿರ್ಬೋದು. ನಾನು ಅದಕ್ಕೋಸ್ಕರ ಇದನ್ನು ಹೇಳ್ತಿದ್ದೇನೆ. ಸೊ ಹೇಗೆ ನೀವು ಕರೆಕ್ಟಾಗಿ ಫ್ರಾಡ್ ಅಂಥವರಿಗೆಲ್ಲ ಹಣ ಕೊಟ್ಟು ಹಣ ವೇಸ್ಟ್ ಆಗಬಾರ್ದು, ಹೇಗೆ ಅಂತ ನಾನು ಎಂಡಲ್ಲಿ ಹೇಳ್ತೇನೆ. ನೀವು ಮನೆಯಿಂದಲೇ ಹೇಗೆ ಬಿಸ್ನೆಸ್ ಮಾಡ್ಬೋದು ಅಂತ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ, ನನ್ನ ಅನುಭವದ ಮೇಲೆ ನಿಮಗೆ ಹೇಳ್ತೇನೆ. ಸೊ ಹಾಗೆ ಫಸ್ಟಿಗೆ ನಾನು ತುಂಬ ಬರೆಯುವ ಕೆಲಸ ತರ್ತಿದ್ದೆ. ಸೊ ಎಷ್ಟಂದರೆ 2 ಟೈಮ್ಸ್ ತಂದಿದ್ದೇನೆ, 2 ಸಲ ತಂದಿದ್ದೇನೆ. ಅದು ಒಮ್ಮೆ 3,000 ಕಟ್ಟಿದ್ದೇನೆ, ರಿಟರ್ನ್ 3,000 ಕಟ್ಟಿದ್ದೇನೆ. ಎಷ್ಟು ಪೇಜ್ ಬರಿಬೇಕದು. ಈ ರಾತ್ರಿ ಹಗಲು ಬರೆದು ಲಾಸ್ಟಿಗೆ ಫಸ್ಟಿಗೆ ಏನಾಯಿತು ಅಂದರೆ ಕಂಪ್ಲೀಟೇ ಮಾಡಲಿಕ್ಕಾಗಲಿಲ್ಲ ನನಗೆ. ಅದು 3,000 ಹೋಯಿತು. ಮತ್ತು ನಾನೇನು ಅಂದ್ಕೊಂಡೆ, ನಾನು ಕಂಪ್ಲೀಟ್ ಮಾಡಿದರೆ ಆಗ್ಬೋದು, ಅಂದರೆ ಅಮೌಂಟ್ ಬರ್ಬೋದು ಇನ್ನೂ. ಅಂದರೆ ಬರೆಯುವ ಕೆಲಸ ಅಲ್ವ, ಮನೆಯಲ್ಲೇ ಕೂತ್ಕೊಂಡು ಬರಿಬೋದು. ರಾತ್ರಿ ಹಗಲು ನಿದ್ದೆ ಇಲ್ಲದೆ ಫುಲ್ ನೈಟು ಕೂಡ ಬರೆದ ದಿನ ಕೂಡ ಉಂಟು. ಹಾಗೆ ಫಸ್ಟ್ ಟೈಮ್ ಇದು ನಂದು ಹೋಯಿತು. ಹಾಗೆ ಹೋಯಿತು ಅಂದರೆ ನಾನು ಕಂಪ್ಲೀಟ್ ಮಾಡಿಲ್ಲ, ಅದು ಹೋಯಿತು, 3,000 ಹೋಯಿತು. ಅದೇನು ಹೇಳಲಿಕ್ಕಾಗಲಿಲ್ಲ. ಮತ್ತೆ ನಾನು ರಿಟರ್ನ್ ಹಣ ಕಟ್ಟಿದೆ. ಅವರು ಹೇಳಿದರು, ಇನ್ನೊಂದು ಚಾನ್ಸ್ ಕೊಡಲಿಕ್ಕೆ ಆಗೋದಿಲ್ಲ, ರಿಟರ್ನ್ ನೀವು ಫೀಸ್ ಪೇ ಮಾಡಬೇಕು, ಹಾಗಾದರೆ ಮಾತ್ರ ನಾವು ಇನ್ನೊಂದು ಸಲ ಕೊಡೋದು. ನನಗೆ ಆಗ ಯಾರು ಅಂದರೆ ಅಷ್ಟು ಐಡಿಯಾ ಇರಲಿಲ್ಲ ಹೀಗೆ ಫ್ರಾಡ್ ಮಾಡ್ತಾರೆ ಅಂತ. ನಾನು ರಿಟರ್ನ್ 3,000 ಕಟ್ಟಿ ರಿಟರ್ನ್ ಪೇಪರ್ ತಗೊಂಡು ಬಂದು ಆ ಟೈಮ್ ಏನು ಮಾಡಿದೆ ಅಂದರೆ ಕಂಪ್ಲೀಟ್ ಮಾಡಿದೆ. ಸೆಕೆಂಡ್ ಟೈಮ್ ನಾನು ತಂದೆ ಅಲ್ಲ, ಆಗ ನಾನು ಕಂಪ್ಲೀಟ್ ಮಾಡಿ ಕೊಡುವಾಗ ಅವರು ಹೇಳಿದರು, ಈಗಲೇ ಏನು ಹೇಳಲಿಕ್ಕಾಗಲ್ಲ, ಇದು ಬ್ಯಾಂಗ್ಳೂರಿಗೆ ಕಳಿಸ್ತೇವೆ, ಇದು ಮೈಸೂರಿಗೆ ಕಳಿಸ್ತೇವೆ ಅಂತ ಹೇಳಿ. ನಾನು ಬರೆದದ್ದು ಶೀಟೆಲ್ಲ ಎಷ್ಟೊಂದು 200-300 ಶೀಟ್ ಇತ್ತು. ಅದನ್ನು ಅಲ್ಲಿ ಆಫೀಸಲ್ಲೇ ಇಟ್ಟರು. ಆಫೀಸಲ್ಲಿ ಇಟ್ಟಾದಮೇಲೆ ಅವರು ಹೇಳಿದರು, ಇನ್ನು 3 ಡೇಸಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ, ಆಮೇಲೆ ನಿಮಗೆ ಸ್ಯಾಲ್ರಿ ಅಕೌಂಟಿಗೆ ಬೀಳುತ್ತೆ. ನಂಗೆ ಖುಷಿ ಆಯಿತು, 3 ಡೇಸಲ್ಲಿ ಬರುತ್ತಲ್ಲ ಅಂತ. ಮತ್ತೇನು ಮಾಡಿದೆ ಅಂದರೆ ಮನೆಯಲ್ಲೇ ವೆಯ್ಟ್ ಮಾಡ್ತಿದ್ವಿ. ಇವರು 3 ಡೇಸ್ ಅಲ್ಲ 4 ಡೇಸ್ ಆದರೂ ಏನೂ ಇದಿಲ್ಲ. ಮತ್ತು ನಾನೇ ಕಾಲ್ ಮಾಡುವಾಗ ಹೇಳಿದ್ರು, ಅದು ಅಷ್ಟು ಮಿಸ್ಟೇಕ್ ಉಂಟು, ಇಷ್ಟು ಮಿಸ್ಟೇಕ್ ಉಂಟು, ಅದು ಪೇಮೆಂಟ್ ಬರೋದಿಲ್ಲ, ಹಾಗೆ ಹೀಗೆ ಅಂತ. ನಂಗಾಗ ಗೊತ್ತಾಯ್ತು ಇದು ಫ್ರಾಡ್ ಅಂತ. ಮತ್ತೇನು ಮಾಡೋದು, ನನ್ನ ಹಸ್ಬೆಂಡ್ ಇದ್ದಾರೆ, ಆಗ ಲವ್ ಮಾಡ್ತಿದ್ದಲ್ಲ, ಆಗ ಹಸ್ಬೆಂಡ್ ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದರು. ಸೊ ನಾನು ಅವ್ರ ಹತ್ರ ಹೇಳಿದೆ. ನಮ್ಮದು ಮಂಗಳೂರಲ್ಲಿ ಆಫೀಸ್ ಇತ್ತು. ಅವರು ಸ್ವಲ್ಪ ಜೋರು, ನನ್ನ ಹಸ್ಬೆಂಡ್. ಅವರು ಫೋನ್ ಮಾಡಿ ಹೇಳಿದರು, ಈಗ ನಿಮ್ಮ ಆಫೀಸ್ ಈಗ ಬಂದ್ ಮಾಡಿಸ್ತೇವೆ ನಾವು, ನೀವು ಮಂಗಳೂರಲ್ಲಿ ಬಂದು ಇಲ್ಲಿ ಆಟ ಆಡೋದು, ಹಣ ಎಲ್ಲ ತೆಗೆದು ಫ್ರಾಡ್ ಮಾಡೋದು, ಈಗ ಪೊಲೀಸೆಲ್ಲ ತಗೊಂಡು ಬರ್ತೇವೆ, ಒಂದು ಅಮೌಂಟ್ ಹಾಕಿ, ಇಲ್ಲದಿದ್ದರೆ ನಿಮ್ಮ ಆಫೀಸನ್ನು ಪುಡಿ ಮಾಡ್ತೇವೆ ಅಂತ ಹೇಳಿ ಅವರಿಗೆ ಸ್ವಲ್ಪ ಜೋರು ಮಾಡಿದರು. ಆಗ ಅವರು ಹೆದರಿ ಏನು ಮಾಡಿದರು, ನನ್ನ ಪೇಮೆಂಟ್ ಹಾಕಿದರು. ನಾನು ಫಸ್ಟಿಗೆ ಫೀಸ್ ಪೇ ಮಾಡಿದ್ದಲ್ಲ, ಆ ಪೇಮೆಂಟ್ ಹಾಕಿದರು. ಅಂದರೆ ಫಸ್ಟ್ ಟೈಮ್ ಫೀಸ್ ಪೇ ಮಾಡಿದ್ದೆ ಅಲ್ಲ, ಅದು ಹೋಯಿತು. ಸೆಕೆಂಡ್ ಟೈಮ್ ನಾ ಪೇಮೆಂಟ್ ಮಾಡಿದ್ದಲ್ಲ, ಅದು ಸಿಕ್ಕಿತು.
ಹಾಗೆ ತುಂಬ ಜನ ಇದ್ದಾರೆ ಫ್ರಾಡ್ ಮಾಡುವವರು. ಅದು ಹೀಗೆ ಕೂಡ ಆಗುತ್ತೆ. ಏನು ಗೊತ್ತಾ, ಕೆಲವು ಆನ್ಲೈನಲ್ಲಿ ಡಾಟಾ ಎಂಟ್ರಿ, ಆ ಎಂಟ್ರಿ, ಈ ಎಂಟ್ರಿ ಅಂತ ಹೇಳ್ತಾರೆ. ಮೊದಲಿಗೆ ನಮ್ಮ ಹತ್ರ ಹಣ ತಗೊಳ್ತಾರೆ. ಮತ್ತು ಇಷ್ಟು ಜನ ಸೇರಿಸಿ, ಫಸ್ಟಿಗೆ ನೀವು ಕಟ್ಟಿ ಹಣ. ಇನ್ನೊಂದುಂಟು RMP ಟೈಪು. ಫಸ್ಟಿಗೆ ನೀವು ಹಣ ಕಟ್ಟಿ, ಆಮೇಲೆ ಅವರನ್ನು ಸೇರಿಸಿ, ಇವರನ್ನು ಸೇರಿಸಿ, ನಿಮ್ಗೆ ಇಷ್ಟು ಕಮಿಷನ್, ಅಷ್ಟು ಕಮಿಷನ್. ಫಸ್ಟಿಗೆ ಸೇರಿದವರಿಗೆ ಕಮಿಷನ್ ಎಲ್ಲ ಸಿಗುತ್ತೆ. ಮತ್ತೆ ಲಾಸ್ಟಿಗೆ ಸೇರಿದವರು ಸಿಗೋದಿಲ್ಲ. ಅದರಲ್ಲಿ ಕೂಡ ತುಂಬ ಆವತ್ತಿಗೂ ಇನ್ನೊಂದು ಕೂಡ ಹಾಗೆ 3000 ಕಟ್ಟಿ ಅವ್ರದ್ದು ಏನೊಂದು ಪ್ರಾಡಕ್ಟ್ ಉಂಟು ಅದು ಸೇಲ್ ಮಾಡಿದ್ರೆ ಆ 3000 ಇಲ್ಲ, ಕಮಿಷನ್ನು ಇಲ್ಲ. ಎಂತೆಲ್ಲ ಪಾಡುಪಟ್ಟಿದ್ದೇವೆ ಅಂದರೆ ಅಷ್ಟಿಷ್ಟಲ್ಲ. ಮತ್ತು ಫೈನಲ್ ಇದೆಲ್ಲ ತುಂಬ ಜನ ಫೇಸ್ ಮಾಡಿರ್ತೀರ. ಅಂದರೆ ಅಲ್ಲಿ ಹಣ, ಇಲ್ಲಿ ಹಣ, ಅಷ್ಟು ಆನ್ಲೈನ್ ಕ್ಲಾಸ್. ನಮ್ಗೆ ಎಷ್ಟು ಜನ ಕಾಲ್ ಮಾಡ್ತಾರೆ, ಆರಿ ವರ್ಕ್ ಆನ್ಲೈನ್ ಕ್ಲಾಸ್. ಕೆಲವು ಕಡೆ 10,000 15,000 ತಗೊಂಡು ಏನಿಲ್ಲ, ಚೈನ್ ಸ್ಟಿಚ್ಚೆ, ನಾರ್ಮಲ್ ನೀಡಲಲ್ಲೇ ಸ್ಟಿಚಸ್, ಕೆಲವು ಸ್ಟಿಚಸ್ ಮಾತ್ರ ಹೇಳಿಕೊಡ್ತಾರಂತೆ. ನಾನೀಗ ಹೇಳಿಕೊಡ್ತೇನಲ್ಲ 35 ಡೇಸ್ 40 ಡೇಸಲ್ಲೆಲ್ಲ ವರ್ಕ್ ಎಲ್ಲ, ಅಂಥದ್ದು ಯಾವುದು ಹೇಳಿಕೊಡಲ್ಲ. ಸೊ ಹಾಗಾಗಿ ಈಗ ಇಂಥದ್ದೆಲ್ಲ ತುಂಬ ಜನ ಅಂದರೆ ತುಂಬ ನನಗೆ ಮೆಸೇಜ್ ಮಾಡುವಂತಹ, ಕಾಲ್ ಮಾಡುವಂಥ, ಆನ್ಲೈನ್ ಕ್ಲಾಸ್ ಸೇರುವಂಥ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡೇ ಇರ್ತಾರೆ. ಅಂದರೆ ಎಲ್ಲಾದರೂ ಒಂದು ಹಣ ವೇಸ್ಟ್ ಮಾಡೋದಂದರೆ ಅವರು ಚೀಟ್ ಮಾಡಿರ್ತಾರೆ ಎದುರಿನವರು. ಸೊ ಇವರಿಗೆ ಗೊತ್ತಿರೋದಿಲ್ಲ, ಮನೆಯಲ್ಲಿ ಬೈತಾರೆ. ಮತ್ತು ಇನ್ನೊಂದು ಸಲ ಕ್ಲಾಸಿಗೆ ಸೇರಲಿಕ್ಕೆ ಬಿಡೋದಿಲ್ಲ. ಆಲ್ರೆಡಿ ಸೇರಿ ಹಾಳಾಗಿದೆ ಹಣ, ಯಾಕೆ ರಿಟರ್ನ್ ಸೇರೋದು. ನನಗೆ ಆನ್ಲೈನ್ ಬಂದವರು ಹಾಗೆ, ಆಫ್ಲೈನ್ ಕ್ಲಾಸ್ ಬಂದವರು ಹಾಗೆ. ತುಂಬ ಜನ ಹೇಳ್ತಾರೆ, ನಮಗೆ ಫ್ರಾಡ್ ಆಗಿದೆ ಮೇಡಮ್, ಹಣ ಏನು ಮಾಡೋದು, ಏನು ಮಾಡಲಿಕ್ಕಾಗಲ್ಲ, ಏನು ಕಳಿಸಲ್ಲ ಅವರು ಫಸ್ಟಿಗೆ ಪೇಮೆಂಟ್ ತಗೊಂಡು ಅಂತ. ಸೊ ಹಾಗೆ ತುಂಬ ಜನ ಹೇಳ್ತಾರೆ. ಬಟ್ ನನ್ನ ಕ್ಲಾಸಿಂದ ಹೋದವರು ಖುಷಿಯಲ್ಲಿದ್ದಾರೆ. ಅಂದರೆ ಕೆಲವರು ಅವರೇ ಪ್ರಾಕ್ಟೀಸ್ ಮಾಡದೆ ಕ್ಲಾಸ್ ಸ್ವಲ್ಪ ಅರ್ಧ ಬಿಟ್ಟೋದವರಿದ್ದಾರೆ. ಬಟ್ ನಾನು ಎಲ್ರಿಗೂ ಹೇಳಿಕೊಟ್ಟಿದ್ದೇನೆ. ಸೊ ಇನ್ನೊಂದು ಈಗ ಮೇನ್ ಥಿಂಗ್ ಅಂದರೆ ಹೇಗೆ ನೀವು ವಿದೌಟ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಹೇಗೆ ವರ್ಕ್ ಮಾಡ್ಬೋದು ಅಂತ ನನ್ನ ಎಕ್ಸ್ಪೀರಿಯನ್ಸ್. ನಾನಂದರೆ ಮೊದಲಿಗೆ ಒಂದು 10,000 12,000 ಸ್ಯಾಲ್ರಿಗೆಲ್ಲ ಇದು ಮಾಡ್ತಿದ್ದೆ. ಈಗ ಪ್ರಾಬ್ಲಮ್ ಇಲ್ಲ. ಈಗ ನಮಗೆ ವರ್ಕ್, ಆನ್ಲೈನ್ ಕ್ಲಾಸ್ ಎಲ್ಲ ಸೇರಿ ಸಾಧಾರಣ ಒಂದು ಮೊದಲಿಗಿಂತ ಜಾಸ್ತಿ ಇನ್ಕಮ್ ಇದೆ. ಸೊ ನಾನು ನಿಮಗೆ ಹೇಳುವುದೇನೆಂದರೆ, ಯಾರಿಗೆಲ್ಲ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕೆ ಅಷ್ಟು ಕೆಪಾಸಿಟಿ ಇದೆ, ಫೀಸ್ ಕಟ್ಟಲಿಕ್ಕೆ ಆಗುತ್ತೆ, ನೀವು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ ಮನೆಯಿಂದಲೇ ನೀವು ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡ್ಬೋದು. ಇನ್ನೊಂದು ಏನಂದರೆ, ಇಲ್ಲದಿದ್ದರೆ ನೀವು ಯೂಟ್ಯೂಬಿಂದಲೇ ನೋಡ್ಕೊಂಡು ಕಲಿಬೋದು. ಈಗ ಯಾವುದು ನಿಮಗೆ ಬೆಸ್ಟ್ ಅಂತ ಹೇಳ್ತೇನೆ ನಾನು. ಯೂಟ್ಯೂಬಿಂದಲೇ ನೋಡಿ, ವಿದೌಟ್ ಫೀಸ್ ಎಲ್ಲ ಪೇ ಮಾಡಿದ್ರೆ ಹೇಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಬೇಕು ಅಂತ. ಇದು ಈಗ ಹೇಳೋದಕ್ಕೆ ನಿಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಬಟ್ ನಿಮ್ಮ ಹಾರ್ಡ್ ವರ್ಕ್ ಬೇಕು. ಈಗ ಹೇಳೋದಕ್ಕೆ ಇನ್ವೆಸ್ಟ್ಮೆಂಟ್ ಬೇಡ, ಬಟ್ ನಿಮ್ಮ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಸೊ ಅದು ನೀವು ಖರ್ಚು ಮಾಡಬೇಕು. ನಿಮ್ಮ ಹಾರ್ಡ್ ವರ್ಕನ್ನು ನೀವು ಖರ್ಚು ಮಾಡಬೇಕು. ಹಣ ಏನು ಖರ್ಚು ಮಾಡಬೇಕಾಗಿಲ್ಲ. ಬೆಸ್ಟ್ ಐಡಿಯಾ ನಾನು ಹೇಳ್ತೇನೆ ಅಂದರೆ, ಈಗದ್ದು ಟೈಮಲ್ಲಿ ಒಂದು ಫಸ್ಟಲ್ಲಿರೋದು ಆರಿ ವರ್ಕ್. ನೀವು ಯೂಟ್ಯೂಬಿಂದಲೇ ಆರಿ ವರ್ಕ್ ಕಲಿತು ವರ್ಕ್ ಮಾಡ್ಬೋದು. ಸೆಕೆಂಡ್ ಏನಂದರೆ ಟೈಲರಿಂಗ್ ಬಿಸ್ನೆಸ್. ಸೊ ಟೈಲರಿಂಗ್ ಬಿಸ್ನೆಸ್ ಕೂಡ ನೀವು ಮಾಡ್ಬೋದು. ಥರ್ಡ್ ಏನು ಅಂದರೆ, ಯಾವುದಾದ್ರೂ ನೀವು ಒಂದು ಡೆಕೋರೇಟಿವ್ ಐಟಮ್ ಮಾಡಿ ಸೇಲ್ ಮಾಡ್ಬೋದು. ಯೂಟ್ಯೂಬಿಂದಲೇ ನೋಡ್ಬೋದು. ನೀವು ಹೇಗೆ ಸೇಲ್ ಮಾಡಬೇಕು ಅಂದರೆ, ನೀವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು ಅಂಥದ್ದೆಲ್ಲ ಕ್ರಿಯೇಟ್ ಮಾಡಿಕೊಂಡ್ರೆ, ಈಗ ಎಲ್ಲರ ಹತ್ರ ಇರುತ್ತೆ, ಯಾರು ಇಲ್ಲದೇನಿಲ್ಲ, ಎಲ್ಲರ ಹತ್ರನೂ ಇರುತ್ತೆ. ನೀವೇನು ಮಾಡಬೇಕಂದ್ರೆ, ನೀವು ಮಾಡಿರುವಂತಹ ವರ್ಕನ್ನು ಪೋಸ್ಟ್ ಮಾಡಬೇಕು. ಫಸ್ಟಿಗೆ ನೀವು ಮಾಡಿರುವಂತಹ ವರ್ಕನ್ನು ಪೋಸ್ಟ್ ಮಾಡಿ, ಮತ್ತೇನಾಗುತ್ತಂದರೆ, ಅದು ಪೋಸ್ಟ್ ಮಾಡಿದ ಮೇಲೆ ಅಂದರೆ ನಾನು ಹೇಳೋದು, ಈಗ ನೀವು ಸ್ಟಾರ್ಟ್ ಮಾಡಿದರೆ, ಇವತ್ತು ಸ್ಟಾರ್ಟ್ ಮಾಡಿದ್ರಿ, 1 ತಿಂಗಳಲ್ಲಿ ನೀವು ಲಕ್ಷಾಧಿಪತಿ ಆಗ್ತೀರಂತ ನಾನು ಹೇಳಲ್ಲ. ಅದಕ್ಕೆ ಕಡಿಮೆ ಅಂದರೂ 2 to 3 months ಬೇಕು. ಕಾಯುವ ಪೇಷನ್ಸ್ ಬೇಕು, ಹಾರ್ಡ್ ವರ್ಕ್ ಬೇಕು. ಇದೆರಡಿತ್ತು ಅಂದರೆ ನೀವು ಯಾವ ಇನ್ವೆಸ್ಟ್ಮೆಂಟು ಮಾಡಬೇಕಾಗಿಲ್ಲ. ಇಲ್ಲಾಂದರೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಒಂದು ಗ್ರೋ ಆಗಲಿಕ್ಕೆ ಲೇಟ್ ಆಗುತ್ತೆ ಅಂದರೆ, ನೀವೇನು ಮಾಡಿ ಅಂದರೆ, ನಿಮ್ಮ ಪ್ರಾಡಕ್ಟ್ ಸೆಲ್ ಮಾಡಿ. ನಿಮಗೆ ಟೀಚಿಂಗ್ ಗೊತ್ತಾ, ನಿಮಗೆ ಈಗ ಟೈಲರಿಂಗ್ ಗೊತ್ತಿದ್ದರೆ ಟೈಲರಿಂಗ್ ಆನ್ಲೈನ್ ಕ್ಲಾಸ್ ತಗೊಳ್ಳಿ. ನಿಮಗೆ ಸಾರಿ ಕುಚ್ಚು ಗೊತ್ತಾ, ಸಾರಿ ಕುಚ್ಚಿದ ಆನ್ಲೈನ್ ಕ್ಲಾಸ್ ತಗೊಳ್ಳಿ. ಅಥವಾ ಸಾರಿ ಕುಚ್ಚು, ರೆಡಿಮೇಡ್ ಸಾರಿ ಕುಚ್ಚು ಹಾಕಿ. ಎಷ್ಟೋ ಆಪ್ಷನ್ ಇದೆ. ನೀವೇನು ಮಾಡ್ತೀರಂದರೆ, ಇಲ್ಲ ನನಗೆ ಫ್ಯಾಮಿಲಿ ಬಿಡೋದಿಲ್ಲ, ನನಗೆ ಮಕ್ಕಳಿದ್ದಾರೆ, ನನಗೆ ಗಂಡ ಬಿಡೋದಿಲ್ಲ, ಅದೇ ಒಂದು ರೀಸನ್ ನೀವೇ ನಿಮಗೆ ಒಂದು ಬಾರ್ಡರ್ ಹಾಕಿ ಕೂತ್ಕೊಳ್ತೀರ. ನಮಗೆ ಆಗೋದಿಲ್ಲ. ಅದು ನೀವು ಆಗೋದಿಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಮತ್ತು ಆ ಬಾರ್ಡರಿಂದ ಸ್ವಲ್ಪ ಹೊರಗಡೆ ಬಂದು ನೋಡಿ, ಆಗುತ್ತೆ. ನೀವು ಟ್ರೈ ಮಾಡಿದರೆ ಮಾತ್ರ ಆಗೋದು, ಇಲ್ಲದಿದ್ದರೆ ಆಗೋದಿಲ್ಲ. ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿ, ಪೇಷನ್ಸ್ ಇಡಿ, ತಾಳ್ಮೆ ಬೇಕು. ಅಂದರೆ ಈಗ ನೀವು ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ಮಂತೇ ಕ್ಲಿಕ್ ಆಗುತ್ತೆ ಅಂತ ಹೇಳಲ್ಲ. ನನಗೆ ಕೂಡ ಆರಿ ವರ್ಕ್ ಬಿಸ್ನೆಸ್ ಕಂಪ್ಲೀಟ್ ಸೆಟ್ ಆಗಬೇಕಂದ್ರೆ 1 year ಹಿಡಿದಿದೆ. ಸ್ವಲ್ಪ ಆರ್ಡ್ರ್ ಬರ್ತಿತ್ತು 1 monthಲ್ಲಿ, ಅದು ಸಾಕು. ಸ್ವಲ್ಪ ಆರ್ಡ್ರ್ ಬಂದರೆ ಸಾಕು. ಅಂದರೆ ಜನರಿಗೆ ಗೊತ್ತಾಗತ್ತಾಗ ನೀವು ವರ್ಕ್ ಮಾಡ್ತೀರಾ ಅಥವಾ ನೀವೇನಾದರೂ ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ಹಾಗೆ ಸ್ವಲ್ಪ ಬಂದರೆ ಸಾಕು.
ಈಗ ಸ್ಟಾರ್ಟಿಂಗ್, ಮತ್ತು ನಿಮ್ಮದೊಂದು 2 to 3 ಮಂತ್ಸ್ ಆಗುವಾಗ ಸೆಟ್ ಆಗುತ್ತೆ ಬಿಸ್ನೆಸ್. ಮತ್ತು ಹೇಗೆ ಸೆಟ್ ಆಗೋದಂದರೆ, ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅದರ ಮೇಲೆ. ನೀವು ಸ್ವಲ್ಪ ಬೇಗ ಜಾಸ್ತಿ ಎಫರ್ಟ್ ಆಗಿದ್ರೆ ನಿಮ್ಮದು ಬೇಗ ಸೆಟ್ ಆಗುತ್ತೆ. ನೀವು ಸ್ವಲ್ಪ ಸ್ವಲ್ಪ ಲೇಝಿ ಎಲ್ಲ ಮಾಡಿದರೆ ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ನೀವು ಯಾವುದಾದ್ರೂ ಒಂದು ಪರಿಶ್ರಮ ಪಟ್ಟು ಶ್ರದ್ಧೆ ಇಟ್ಟು ಯಾವುದಾದ್ರೂ ಒಂದು ಮಾಡಿದರೆ ಅದು ನಿಮಗೆ ಖಂಡಿತ ಸಕ್ಸಸ್ ಸಿಗುತ್ತೆ. ಅದಕ್ಕೆ ಉದಾಹರಣೆ ನಾನೇ. ಯಾಕಂದರೆ ನಾನು ಅಷ್ಟು ಕಷ್ಟಪಟ್ಟಿದ್ದೇನೆ ಆರಿ ವರ್ಕ್ ಕಲೀಲಿಕ್ಕಾಗಲಿ, ವರ್ಕ್ ಮಾಡಲಿಕ್ಕಾಗಲಿ. ಸೊ ಈಗ ನಮಗೆ ಪ್ರಾಬ್ಲಮ್ ಇಲ್ಲ. ಸೊ ನೀವು ಕೂಡ ಹಾಗೆ 1 to 3 ಮಂತ್ಸಲ್ಲಿ ನಿಮ್ಮ ಬಿಸ್ನೆಸ್ ಸೆಟ್ ಆಗುತ್ತೆ. ಸೊ ನಾನಿದು ಜಸ್ಟ್ ಒಂದು ವಿಡಿಯೋ ಹಾಕಿದಷ್ಟೇ. ಇದು ಜಸ್ಟ್ ಒಂದು ಸ್ಟೋನ್ ಮತ್ತು ಚೈನ್ ಸ್ಟಿಚ್ಚಿದ್ದು ಹೇಗೆ ವರ್ಕ್ ಮಾಡೋದು ಅಂತ. ಇದರ ಜೊತೆ ಒಂದು ನಿಮಗೆ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟೆ, ಹೇಗೆ ನೀವು ಇದು ಮಾಡ್ಬೋದು. ಈಗ ತುಂಬ ಡಿಪ್ರೆಷನಲ್ಲಿ ಹೋಗ್ತೀರಾ ಲೇಡೀಸ್ ಮನೆಯಲ್ಲಿ ಕೂತ್ಕೊಂಡು, ಹಾಗೆ ಮಾಡಬೇಡಿ. ನಿಮಗೂ ಒಂದು ಲೈಫ್ ಇದೆ, ಹೊರಗಡೆ ಬನ್ನಿ. ಏನಾದರೂ ಒಂದು 2 ರೂಪಾಯಿ ನೀವು ಒಂದು 100 ರೂಪಾಯಿ 200 ರೂಪಾಯಿ ದಿನಕ್ಕೆ ಮಾಡಿ, ಆಯಿತಾ? ಟೆನ್ಷನ್ ಮಾಡಿಕೊಳ್ಬೇಡಿ. ಆದಷ್ಟು ನಿಮ್ಮನ್ನು ಹೊರಗಡೆ ತನ್ನಿ, ನಿಮ್ಮ ಈ ಬಾರ್ಡರಿಂದ ಹೊರಗಡೆ ತನ್ನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ಇಷ್ಟ ಆದರೆ ಒಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.